ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ರಾಜಕೀಯದ ಮಹಾಹವ ಶುರುವಾಗಿದೆ. ಅದು ಸಾಮಾನ್ಯ ಹವೆಯಲ್ಲ, ಸಿಎಂ ಕುರ್ಚಿ ಬದಲಾವಣೆಯ ಬಿರುಗಾಳಿ. ಕಳೆದ ಕೆಲವು ದಿನಗಳಿಂದ ಸಿದ್ದರಾಮಯ್ಯ ಬದಲಾಗ್ತಾರಾ, ಡಿಕೆಶಿ ಮುಂದಿನ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ ಇಡೀ ರಾಜ್ಯವನ್ನ ಕಾಡ್ತಾ ಇದೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಒಂದು ಸ್ಟೇಟ್ಮೆಂಟ್ ಇಡೀ ಪಿಕ್ಚರ್ ಅನ್ನೇ ಬದಲಿಸಿಬಿಟ್ಟಿದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋದು ಬರೀ ಊಹೆಗಳ ಬಗ್ಗೆ ಅಲ್ಲ, ಹೈಕಮಾಂಡ್ ಕೋಟೆಯಲ್ಲಿ ನಡೆಯುತ್ತಿರುವ ಅಸಲಿ ಲೆಕ್ಕಾಚಾರಗಳ ಬಗ್ಗೆ. ಖರ್ಗೆ ಅವರ ಮಾತಿನ ಮರ್ಮವೇನು, ಡಿಕೆ ಶಿವಕುಮಾರ್ ಅವರ ಪ್ರಸಾದ ಅಂದ್ರೆ ಏನು, ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು, ಎಲ್ಲವನ್ನು ಕಂಪ್ಲೀಟ್ ಆಗಿ ಎಳೆಯಾಗಿ ಬಿಚ್ಚಿಡ್ತೀವಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಖರ್ಗೆ ಅವರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಮೊನ್ನೆ ತನಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಏಕಾಏಕಿ ತಮ್ಮ ಧಾಟಿ ಬದಲಿಸಿದ್ದಾರೆ. ಮೊದಲು ಬದಲಾವಣೆ ಪ್ರಶ್ನೆಯೇ ಉದ್ಭವಿಸಲ್ಲ ಎಂದಿದ್ದ ಖರ್ಗೆ ಈಗ ದಿನಾಂಕ ಫಿಕ್ಸ್ ಆಗದೆ ಚರ್ಚೆ ಬೇಡ ಅಂತ ಹೇಳುವ ಮೂಲಕ ಹೊಸ ಕುತೂಹಲಕ್ಕೆ ನಾಂದಿ ಹಾಡಿದ್ದಾರೆ. ಅವರು ಹೇಳಿರೋದು ಏನು ಗೊತ್ತಾ, ನಿರ್ಧಾರವನ್ನು ನಾನು, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೂವರು ಸೇರಿ ತಗೊಳ್ತೀವಿ, ಶೀಘ್ರದಲ್ಲಿಯೇ ಗೊಂದಲ ಬಗೆಹರಿಯುತ್ತೆ ಅನ್ನೋದು. ಅಂದರೆ ಬದಲಾವಣೆ ಖಚಿತಾನಾ, ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಅಷ್ಟೇನಾ ಅನ್ನೋದು ಈಗ ಎಲ್ಲರನ್ನು ಕಾಡ್ತಿರೋ ಬಿಗ್ ಪ್ರಶ್ನೆ. ಖರ್ಗೆ ಅವರು ಬೀದಿಯಲ್ಲಿ ನಿಂತು ಮಾತನಾಡುವ ಶಾಸಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ಆಂತರಿಕ ವಿಚಾರವನ್ನು ಬೀದಿಯಲ್ಲಿ ಚರ್ಚೆ ಮಾಡಬೇಡಿ ಅಂತ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರಸಾದ ಮರ್ಮವೇನು. ಇದ್ದ ಡಿಕೆ ಶಿವಕುಮಾರ್ ಅವರ ಬಣ ಕೂಡ ಸೈಲೆಂಟ್ ಆಗಿಲ್ಲ. ಮೇ 15ಕ್ಕೆ ಡಿಕೆಶಿ ಅವರ ಬರ್ತ್ಡೇ ಇದೆ. ಆ ದಿನವೇ ಅವರಿಗೆ ಸಿಎಂ ಗಿಫ್ಟ್ ಸಿಗಬಹುದು ಅಂತ ಅವರ ಆಪ್ತರು ಆಸೆ ಇಟ್ಟುಕೊಂಡಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಅವರು ಮೇ 15ರೊಳಗೆ ಡಿಕೆಶಿ ಸಿಎಂ ಆಗೋದು ಪಕ್ಕಾ ಅನ್ನೋ ಬಾಂಬ್ ಹಾಕಿದ್ದಾರೆ. ಆದರೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಏನಂತಾರೆ ಗೊತ್ತಾ, ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಏನೇ ಕೊಟ್ಟರೂ ಅದನ್ನು ನಾನು ಪ್ರಸಾದ ಅಂತ ಸ್ವೀಕರಿಸುತ್ತೇನೆ ಅಂದಿದ್ದಾರೆ. ಈ ಪ್ರಸಾದ ಅನ್ನೋ ಪದದಲ್ಲಿ ದೊಡ್ಡ ಅರ್ಥವೇ ಅಡಗಿದೆ. ಅಷ್ಟೇ ಅಲ್ಲ, ಎಲ್ಲದಕ್ಕೂ ಮುಹೂರ್ತವಿದೆ, ತಲೆ ಕೆಡಿಸಿಕೊಳ್ಳಬೇಡಿ ಅನ್ನೋ ಮೂಲಕ ಮುಂಬರುವ ಬದಲಾವಣೆಯ ಬಗ್ಗೆ ಪರೋಕ್ಷವಾಗಿ ಸೂಚನೆ ನೀಡಿದ್ದಾರೆ ಡಿಕೆಶಿ. ದೆಹಲಿ ಪರೇಡ್ ಮತ್ತು 50 ಶಾಸಕರ ಲಿಸ್ಟ್. ಒಂದು ಕಡೆ ಸಿಎಂ ಕುರ್ಚಿ ಕದನ ನಡೀತಾ ಇದ್ದರೆ ಇನ್ನೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಶಾಸಕ ಅಶೋಕ್ ಪಟ್ಟಣ್ ಅವರು ಸುಮಾರು 50ಕ್ಕೂ ಹೆಚ್ಚು ಹಿರಿಯ ಶಾಸಕರ ಲಿಸ್ಟ್ ಸಿದ್ಧಪಡಿಸಿದ್ದಾರೆ. ಇವರೆಲ್ಲರೂ ದೆಹಲಿಗೆ ಹೋಗಿ ನಮಗೂ ಸಚಿವ ಸ್ಥಾನ ಬೇಕು, ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ರೆಡಿಯಾಗಿದ್ದಾರೆ. ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅಂದ ಮೇಲೆ ಕನಿಷ್ಠ ಸಂಪುಟದಲ್ಲಾದರೂ ನಮಗೆ ಜಾಗ ಸಿಗಲಿ ಅನ್ನೋದು ಈ ಶಾಸಕರ ವಾದ. ಕಳೆದ ಬಾರಿ 20 ಶಾಸಕರು ಹೋಗಿದ್ದರು, ಈ ಸಲ ಆ ಸಂಖ್ಯೆ ಡಬಲ್ ಆಗಿದೆ. ಇದು ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ತಲೆ ನೋವಾಗಿ ಪರಿಣಮಿಸಿದೆ. ಸಿದ್ದು ಬಣದ ಸಿದ್ಧತೆ ಮತ್ತು ಬಿಜೆಪಿಯ ಟೀಕೆ. ಸಿದ್ದರಾಮಯ್ಯ ಬಣ ಕೂಡ ಸುಮ್ಮನೆ ಕುಳಿತಿಲ್ಲ. ಸಿದ್ದರಾಮಯ್ಯನವರನ್ನು ಸಿಎಂ ಸ್ಥಾನದಿಂದ ಇಳಿಸಿದರೆ ದೊಡ್ಡ ಮಟ್ಟದ ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಅವರು ಹೈಕಮಾಂಡ್ಗೆ ನೀಡಿದ್ದಾರೆ. ದಲಿತ ಸಿಎಂ ಕಾರ್ಡು ಕೂಡ ಈ ಸಂದರ್ಭದಲ್ಲಿ ಬಳಕೆಯಾಗ್ತಿದೆ. ಇನ್ನು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ BY ವಿಜೇಂದ್ರ ಅವರು ಈ ಬೆಳವಣಿಗೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ರಾಜ್ಯದ ಶಾಸಕರು ದೆಹಲಿಯ ಶಾಸಕರು ಅಥವಾ ಕರ್ನಾಟಕದ ಶಾಸಕರು ತಿಳಿಯುತ್ತಿಲ್ಲ. ರಾಜ್ಯದ ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿಟ್ಟಿದೆ, ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಂದೇನು, ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸದ್ಯಕ್ಕೆ ರಾಜ್ಯ ರಾಜಕಾರಣ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಖರ್ಗೆ ಅವರ ಪ್ರಕಾರ ಯಾವುದೇ ನಿರ್ಣಯವಾದರೂ ಅದು ರಾಜ್ಯದ ಹಿತದೃಷ್ಟಿಯಿಂದಲೇ ಇರುತ್ತದೆ ಮತ್ತು ಅದಕ್ಕೆ ಎಲ್ಲರೂ ಬದ್ಧರಾಗಿರಬೇಕು. ಸಚಿವರಾದ ಪರಮೇಶ್ವರ್ ಮತ್ತು MB ಪಾಟೀಲ್ ಕೂಡ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಒಪ್ಪಿಕೊಂಡಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತಾ, ಸಂಪುಟ ಪುನಾರಚನೆಯಲ್ಲಿ ಯಾರಿಗೆ ಸ್ಥಾನ ಸಿಗುತ್ತೆ, ಮೇ 15ಕ್ಕೆ ಡಿಕೆಶಿಗೆ ಶುಭ ಸುದ್ದಿ ಸಿಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲು ನಾವು ಸ್ವಲ್ಪ ದಿನ ಕಾಯಲೇಬೇಕು. ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯಬೇಕಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.